ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾವುದೋ ಒಂದು ಬೇರೆ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಇವತ್ತು ಬೆಂಗಳೂರಲ್ಲಿರೋ ನನ್ನ ಕಸಿನ್ ಸಿಸ್ಟರ್ ಮನೆಗೆ ಬಂದಿದ್ದೀನಿ. ಅಂದರೆ ನನ್ನ ತಂಗಿನೇ ಅವಳು. ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ನಾವೆಲ್ಲರೂ ಸೇರಿಕೊಂಡು ಇವತ್ತು ಊಟಕ್ಕೆ ಹೋಗೋಣ ಹೊರಗಡೆ ಎಲ್ಲಾದರೂ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ಅಂತ ನಮ್ಗೆ ಕೂಡ ಗೊತ್ತಿಲ್ಲ. ಬನ್ನಿ, ಅಲ್ಲಿ ಹೋದ ನಂತರ ಯಾವ ಹೋಟ್ಲು ಅಥವಾ ಅಲ್ಲಿ ಏನು ಚೆನ್ನಾಗಿದೆ ಅಂತ ನಾನು ನಿಮಗೆ ಅಲ್ಲಿಂದ ಬಂದ ನಂತರ ತಿಳಿಸ್ತೀನಿ. ಬನ್ನಿ ಹೋಗೋಣ ಇವಾಗ. ನೋಡಿ, ಇಲ್ಲಿ ತುಂಬ ಸ್ಟಾರ್ಟರ್ಸ್ಗಳನ್ನ ಎಲ್ಲ ನಾವು ಆರ್ಡರ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಬಂದಿರೋದು ಮಶ್ರೂಮ್ ಚಿಲ್ಲಿ, ಕ್ಯಾಪ್ಸಿಕಮ್ಮು, ಮಶ್ರೂಮು ಎಲ್ಲ ಇದೆ. ಎಲ್ಲ ತುಂಬಾ ಟೇಸ್ಟಿಯಾಗಿದೆ. ನೋಡಿದೆ ಹಾಗೆ ಒಂದೊಂದು ಐಟಮ್ಸ್ನ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಹೈದರಾಬಾದಿ ಹೌಸ್ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಾವು. ಫ್ರೆಂಡ್ಸ್, ಇವಾಗ ತಾನೇ ನಾವು ಹೊರಗಡೆಯಿಂದ ಬಂದು ನಾವು ಹೋಗಿದ್ದ ಹೋಟೆಲ್ ಬಂದು ಹೈದರಾಬಾದಿ ಹೌಸ್ ಅಂತ ಅಂದ್ಬಿಟ್ಟು. ಅಲ್ಲಿ ಎಲ್ಲ ವೆರೈಟಿ ತುಂಬಾ ಸ್ಪೈಸಿ ಆಗಿತ್ತು. ಕಲ್ಯಾಣ ನಗರಲ್ಲಿ ಆ ಹೋಟೆಲ್ ಇದ್ದಿತ್ತು. ಸ್ಟಾರ್ಟರ್ಸ್ ಬಂದು ಗೋಬಿ ಮಂಚೂರಿ ಜೊತೆಗೆ ಚಿಲ್ಲಿ ಮಶ್ರೂಮ್ ಈ ಥರ ತೊಗೊಂಡಿತ್ತು. ಆಮೇಲೆ ನನಗಿಷ್ಟ ಅಂದ್ಬಿಟ್ಟು ನಾನು ಪನ್ನೀರ್ ಗ್ರೇವಿ ಜೊತೆಗೆ ರೋಟಿ ಕುಲ್ಚಾ ಈ ಥರ ತೊಗೊಂಡು. ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಅದರ ಖಾರ ಅಂದರೆ ಸಿಕ್ಕಾಬಿಟ್ಟೆ. ಅದರಲ್ಲಂತೂ ಶೆಜ್ವಾನ್ ಫ್ರೈಡ್ ರೈಸ್ ಅಂತೂ ತಿಂತಾ ಇದ್ದರೆ ಬಬ್ಬ ಅಷ್ಟು ಖಾರ, ಕಣ್ಣಲ್ಲಿ ನೀರು, ಮೂಗಲ್ ಸುರಿಯೋದು ಎಲ್ಲ ಆಗ್ತಾಯಿತ್ತು. ಅಷ್ಟು ಸ್ಪೈಸಿ ಆಗಿತ್ತು. ಟೇಸ್ಟ್ ಮಾತ್ರ ಎಕ್ಸಲೆಂಟ್. ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ತುಂಬಾ ಚೆನ್ನಾಗಿತ್ತು. ಒಂಥರ ಇವತ್ತಿನ ಡಿನ್ನರ್ನ ಎಂಜಾಯ್ ಮಾಡಿದ್ದು. ಇವತ್ತಿನ ಡಿನ್ನರ್ ಅನ್ನೋದಕ್ಕಿಂತ ನನ್ನ ಕಸಿನ್ ಮಗು ನೋಡೋದಕ್ಕೆ ಅಂತ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು. ಆ ಪಾಪನ ಮುಟ್ಟಿ ಎತ್ಕೊಳ್ತಿದ್ದ ಹಾಗೆ ತುಂಬಾ ಖುಷಿ ಆಯಿತು. ಮಗು ಅಂತೂ ಅದ್ರ ಸೌಂಡ್ ಕೇಳ್ತಾ ಇದ್ರೇ ತುಂಬಾ ಖುಷಿ ಆಗ್ತಾಯಿತ್ತು. ನಾನಂತೂ ಆ ಮಗು ಎತ್ಕೊಂಡಾಗ ತುಂಬಾ ಎಂಜಾಯ್ ಮಾಡಿದೆ.